ಸಂಪುಟ ಸರ್ಜರಿಯ ಸಂಕಟ ಒಂದು ಕಡೆಯಾಗಿದ್ದರೆ ಮತ್ತೊಂದು ಕಡೆ ಅಧಿಕಾರ ಹಸ್ತಾಂತರದ ವಿಚಾರದಲ್ಲಿಯೂ ಕೂಡ ಅನೇಕ ರೀತಿಯ ಚರ್ಚೆಗಳು ನಡೀತಾ ಇದ್ದಾವೆ. ಇದೇ ಸಂದರ್ಭದಲ್ಲಿ ಡಿ.ಕೆ. ಶಿವಕುಮಾರ್ ಆಪ್ತರು ಅಂತ ಕರೆಸಲ್ಪಡುವಂಥವರು ದೆಹಲಿ ಪ್ರವಾಸ ಮಾಡಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರ ಆಪ್ತರು ದೆಹಲಿ ಪ್ರವಾಸ ಮಾಡಿದ್ರೆ ಮುಖ್ಯಮಂತ್ರಿಗಳ ಆಪ್ತರು ಸುಮ್ಮನೆ ಕೂರ್ತಾರ? ಅವರು ಕೂಡ ಒಂದು ಸಭೆಯನ್ನು ಮಾಡ್ತಾ ಇದ್ದಾರೆ. ಡಿ.ಕೆ.ಶಿ ಆಪ್ತರ ದೆಹಲಿ ಯಾತ್ರೆ ಹಿನ್ನೆಲೆ ಮುಖ್ಯಮಂತ್ರಿ ಆಪ್ತರು ಕೂಡ ಅಲರ್ಟ್ ಆಗಿದ್ದಾರೆ. ಮುಖ್ಯಮಂತ್ರಿಗಳ ಮನೆಗೆ ಆಗಮಿಸಿದ್ದಾರೆ. ಭರತಿ ಸುರೇಶ್, ಜಮೀರ್ ಅಹಮದ್ ಖಾನ್, ಮಾಯಕೊಂಡ ಶಾಸಕ ಬಸಂತಪ್ಪ, ಶಿಗ್ಗಾವಿಯ ಅಸಿರ್ ಪಠಾಣ್, ನವಲಗುಂದ ಶಾಸಕ ಎನ್.ಎಚ್. ಕೋನ್ ರೆಡ್ಡಿ, ಹೀಗೆ ಅನೇಕರು ಆಗಮಿಸ್ತಾ ಇದ್ದಾರೆ. ಮುಂದಿನ ತಂತ್ರಗಾರಿಕೆ ಏನು ಅನ್ನೋದಕ್ಕಿಂತ ಹೆಚ್ಚಾಗಿ ಮುಖ್ಯಮಂತ್ರಿಗಳಿಗೆ ಆ ವಿಷಯ ಇನ್ನೂ ಕೂಡ ಹೈಕಮಾಂಡ್ ಮಾತನಾಡಿಲ್ಲ. ಅಧಿಕಾರ ಹಸ್ತಾಂತರ ಮಾಡಬೇಕು, 2.5 ವರ್ಷವನ್ನು ಪೂರೈಸಿದ್ದೀರಿ, 2.5 ವರ್ಷ ಡಿ.ಕೆ. ಶಿವಕುಮಾರ್ಗೆ ಬಿಟ್ಟುಕೊಡಿ ಅಂತ ಹೇಳಿ ಹೈಕಮಾಂಡ್ ಹೇಳಿದಂತೆ ಕಾಣಿಸ್ತಾ ಇಲ್ಲ. ಹೈಕಮಾಂಡ್ ಹೇಳಿದ್ದೇ ಆಗಿದ್ದರೆ ಇಷ್ಟೊತ್ತಿಗಾಗಲೇ ಅನೇಕ ರೀತಿಯ ಬೆಳವಣಿಗೆಗಳು, ಅನೇಕ ರೀತಿಯ ಚರ್ಚೆಗಳು, ಅನೇಕ ರೀತಿಯ ರಾಜಕೀಯ ಪಲ್ಲಟಗಳನ್ನು ನಾವು ನೋಡ್ತಾ ಇದ್ವಿ. ಬಟ್ ಡಿ.ಕೆ. ಶಿವಕುಮಾರ್ ಡಲ್ ಆಗಿರೋದನ್ನು ನೋಡಿದ್ರೆ, ಸಿದ್ದರಾಮಯ್ಯ ಸಹಜವಾಗಿರೋದನ್ನು ನೋಡಿದ್ರೆ, ಎಂದಿನಂತೆ ಸಹಜವಾಗಿರೋದನ್ನು ನೋಡಿದ್ರೆ, ಅಧಿಕಾರ ಹಸ್ತಾಂತರ ಈಗ ಹೈಕಮಾಂಡ್ ಮುಂದಿರುವಂಥ ವಸ್ತು ವಿಷಯ ಅಲ್ಲ ಅಂತ ಗೋಚರವಾಗ್ತಾ ಇದೆ. ಯಾಕೆಂತ ಹೇಳಿದ್ರೆ, ಬದಲಾವಣೆಗಳಿದ್ದರೆ ಅದರ ರಾಜಕೀಯ ವಿಪ್ಲವಗಳೇ ಬೇರೆ ಆಗಿರುತ್ತೆ, ರಾಜಕೀಯ ಬೆಳವಣಿಗೆಗಳ ರೀತಿಯೇ ಬೇರೆ ಆಗಿರುತ್ತೆ. ಆದರೆ ಅದೆಲ್ಲವೂ ಕೂಡ ಈಗ ಕಾಣಿಸ್ತಾ ಇಲ್ಲ. ಅವರೆಲ್ಲ ಹೋಗಿ ದೆಹಲಿಗೆ ಹೋಗಿದ್ದಾರೆ ಅಂಥೇಳಿ ಇವರೆಲ್ಲ ಬಂದು ಮುಖ್ಯಮಂತ್ರಿಗಳ ಮನೆಗೆ ಭೇಟಿ ಕೊಟ್ಟಿದ್ದಾರೆ. ಹಾಗಂದ ಮಾತ್ರಕ್ಕೆ ರಾಜಕೀಯ ಬಹಳ ದೊಡ್ಡ ಬೆಳವಣಿಗೆ ನಡೀತಾ ಇದೆ, ಅವ್ರ ಜೊತೆಗೆ ಅಷ್ಟು ಜನ ಇದ್ದಾರೆ, ನಾವು ನಿಮ್ಮ ಜೊತೆಗೆ ಇಷ್ಟು ಜನ ಬರ್ತೀವಿ ಎನ್ನುವ ತೀರ್ಮಾನದ ಹಂತದ ಭೇಟಿಗಳು ಅಂತ ಇದೆಲ್ಲವೂ ಕೂಡ ಅನ್ನಿಸ್ತಾ ಇಲ್ಲ. ನೀವೆಲ್ಲ ಒಗ್ಗಟ್ಟಾಗಿರಿ, ಏನೂ ಆಗೋದಿಲ್ಲ ಅಂತ ಹೇಳಿ ಮುಖ್ಯಮಂತ್ರಿಗಳೇ ಅವರಿಗೆಲ್ರಿಗೂ ಹೇಳಿದ್ದಾರೆ. ಮಾತ್ರವಲ್ಲದೆ ಅಗತ್ಯ ಬಿದ್ದರೆ ದೆಹಲಿಗೆ ಹೋಗಿ ಭೇಟಿ ಕೊಡ್ಬೋದಾಗ್ಬೋದು, ಅದಕ್ಕೂ ರೆಡಿ ಇರಿ ಅಂತ ಹೇಳಿದ್ದಾರೆ. ಒಂದು ಕಡೆ ಮುಖ್ಯಮಂತ್ರಿಗಳು ಆಕ್ಟಿವ್ ಆಗಿದ್ದಾರೆ, ಸಭೆಗಳ ಮೇಲೆ ಸಭೆಗಳನ್ನು ನಡೆಸ್ತಾ ಇದ್ದಾರೆ ಮುಖ್ಯಮಂತ್ರಿಗಳು. ಆದರೆ ಮನೆಯಲ್ಲಿಯೇ ವಿಶ್ರಾಂತಿಯ ಮೊರೆ ಹೋಗಿದ್ದಾರೆ ಡಿ.ಕೆ. ಶಿವಕುಮಾರ್. ಸಿಎಂ ಕುರ್ಚಿ ಬಗ್ಗೆ ವರಿಷ್ಠರ ನಿಲುವು ಸ್ಪಷ್ಟವಾಗದ ಹಿನ್ನೆಲೆ ಬಹಳ ಹತಾಶರಾದಂತೆ ಕಂಡು ಬರ್ತಾ ಇದೆ. ಸಂಪುಟ ಸಂಕಟ, ಸಂಪುಟ ಸರ್ಜರಿ, ಅದರ ಮಧ್ಯೆ ಅಧಿಕಾರ ಹಸ್ತಾಂತರ. ಡಿ.ಕೆ. ಸುರೇಶ್ ಮೊನ್ನೆ ಒಂದು ಮಾತು ಹೇಳಿದ್ರು, ಮುಖ್ಯಮಂತ್ರಿಗಳು ಕೊಟ್ಟ ಮಾತನ್ನು ಉಳಿಸಿಕೊಳ್ಳುತ್ತಾರೆ ಅಂತ. ಮುಖ್ಯಮಂತ್ರಿಗಳು ಕೊಟ್ಟ ಮಾತನ್ನು ಉಳಿಸಿಕೊಳ್ತಾರೆ ಅಂದರೆ 2.5 ವರ್ಷದ ಅವಧಿಗೆ ಮುಖ್ಯಮಂತ್ರಿಯಾಗಿ ಇನ್ನುಳಿದ ಅವಧಿಯನ್ನು ಡಿ.ಕೆ. ಶಿವಕುಮಾರ್ಗೆ ಬಿಟ್ಟು ಕೊಡ್ತಾರಾ ಅನ್ನೋದು. ಈ ಬಗ್ಗೆ ಕಾಂಗ್ರೆಸ್ ನಾಯಕರೆಲ್ಲ ಹೇಳ್ತಿದ್ದಾರೆ, ಆ ಬಗ್ಗೆ ಯಾವುದೇ ರೀತಿಯ ಚರ್ಚೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇನ್ನು ಡಿ.ಕೆ. ಶಿವಕುಮಾರ್ ಆಪ್ತ ಬಣದಲ್ಲಿ ಗುರುತಿಸಿಕೊಂಡಿರುವ ಕೆಲ ಶಾಸಕರು ಹೇಳೋ ಪ್ರಕಾರ ಡಿ.ಕೆ. ಶಿವಕುಮಾರ್ ಹೌದು ಖಂಡಿತವಾಗಿಯೂ ಕೂಡ ಮುಖ್ಯಮಂತ್ರಿ ಆಗಬೇಕು, ಆದರೆ ಇದೇ ಅವಧಿಯಲ್ಲಂತ ನಾವು ಹೇಳೋಕ್ಕೆ ಸಿದ್ಧವಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ರಾಜಕೀಯ ದಾಳಗಳು, ರಾಜಕೀಯ ಸನ್ನಿವೇಶಗಳು ಹೀಗೇ ಇರ್ತವೆ ಅಂತ ಹೇಳಿ ಯಾವತ್ತೂ ಕೂಡ ಅಂದುಕೊಳ್ಳಿಕ್ಕೆ ಆಗೋದಿಲ್ಲ. ಇವತ್ತಿನ ಪರಿಸ್ಥಿತಿ, ಇವತ್ತಿನ ಈ ಸಿಚುವೇಶನ್ ಉಲ್ಟಾ ಆಗ್ಬೋದು, ಸೀನ್ ಹೆಂಗೆ ಬೇಕಾದ್ರೂ ಪರಿವರ್ತನೆ ಆಗ್ಬೋದು. ಬಟ್ ಹೈಕಮಾಂಡ್ ಬಿಹಾರದ ವ್ಯತಿರಿಕ್ತ ಚುನಾವಣೆಯ ಫಲಿತಾಂಶದ ನಂತರ ಒಂದು ಸ್ಟೇಬಲ್ ಗೌರ್ಮೆಂಟನ್ನು ಟಚ್ ಮಾಡುತ್ತೆ ಅಂತ ಯಾರು ಕೂಡ ಊಹಿಸ್ಲಿಕ್ಕೆ ಸಾಧ್ಯವಿಲ್ಲ, ಅದಾಗೋದೂ ಇಲ್ಲ ಅಂತ ಕಾಣಿಸುತ್ತೆ. ಬಟ್ ಪ್ರಯತ್ನ ಅಂತೂ ಮಾಡಬೇಕಾಗತ್ತೆ. ಡಿ.ಕೆ. ಶಿವಕುಮಾರ್ ಅವರು ತಮ್ಮ ಪ್ರಯತ್ನವನ್ನು ತಮ್ಮ ಬೆಂಬಲಿಗರ ಮೂಲಕ ಮುಂದುವರಿಸಿದ್ದಾರೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಿವಕುಮಾರ್ ಕೊಡ್ತಾರೆ. ಶಿವಕುಮಾರ್, ಗಮನಿಸ್ತಾ ಇದ್ದೀವಿ ರಾಜಕೀಯ ಬೆಳವಣಿಗೆಗಳು ಅನೇಕ ರೀತಿಯಲ್ಲಿ ಕಾಣಿಸ್ತಾ ಇದ್ದಾವೆ. ಅವರ ಬೆಂಬಲಿಗರು ದೆಹಲಿಗೆ ಹೋಗಿದ್ದಾರೆ ಅಂಥೇಳಿ, ಇವರ ಬೆಂಬಲಿಗರು ಒಂದು ಸಭೆ ಮಾಡ್ತಾ ಇದ್ದಾರೆ ಅಂಥೇಳಿ ಏನೆಲ್ಲ ಚರ್ಚೆಗಳು ಸಾಗ್ತಾ ಇದ್ದಾವೆ, ಎರಡೂ ಬಣಗಳಲ್ಲಿ ಏನೆಲ್ಲ ಮಾತುಕತೆಗಳು ನಡೀತಾ ಇದ್ದಾವೆ. ನಿನ್ನೆಯಿಂದ ರಾಜ್ಯ ರಾಜಕಾರಣದಲ್ಲಿ ಕೆಲವು ಬೆಳವಣಿಗೆಗಳು ಶುರುವಾಗಿದೆ. ಸಿಎಂ ಕುರ್ಚಿಯನ್ನ ಪಡೆದುಕೊಳ್ಳಲೇಬೇಕು ಅಂತೇಳಿ ಡಿ.ಕೆ. ಶಿವಕುಮಾರ್ ಹಠಕ್ಕೆ ಬಿದ್ದಂತೆ ಕಾಣಿಸ್ತಾ ಇದೆ. 2 ದಿನಗಳಿಂದ ಅವರು ಯಾವುದೇ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾ ಇಲ್ಲ. ಮನೆಯಲ್ಲೇ ಇದ್ದು ಸಹೋದರನ ಜೊತೆ ನಿರಂತರವಾಗಿ ತಂತ್ರಗಾರಿಕೆಯನ್ನ ಮಾಡ್ತಾ ಇದ್ದಾರೆ. ಅವರ ಪರವಾಗಿ ಕೆಲವು ಶಾಸಕರು ದೆಹಲಿಯಲ್ಲಿ ಇದ್ದು ಹೈಕಮಾಂಡ್ ನಾಯಕರ ಭೇಟಿಗೆ ಪ್ರಯತ್ನವನ್ನ ಮುಂದುವರೆಸಿದ್ದಾರೆ. ನಿನ್ನೆ
ರಾತ್ರಿ ಚೆಲುವರಾಜ್ ಕೂಡ ಖರ್ಗೆ ಅವರನ್ನ ಭೇಟಿ ಮಾಡಿ ಮಾತಾಡಿದ್ದಾರೆ. ಆದ್ರೆ ನಾನು ಬೇರೆ ಇಲಾಖೆ ಕೆಲಸಕ್ಕಾಗಿ ಬಂದಿರೋದು, ನಾನು ದೆಹಲಿಗೆ ಬಂದ ಕಾರಣ ಅಧ್ಯಕ್ಷರನ್ನು ಕೂಡ ಭೇಟಿ ಮಾಡ್ತೇನೆ ಅನ್ನುವಂತ ಮಾತನ್ನ ಅವರು ಕೂಡ ಹೇಳಿದ್ದಾರೆ. ಹಾಗಾಗಿ ಉಳಿದಿರುವಂತಹ ರವಿ ಗಡಿಗ, ದಿನೇಶ್ ಗುಳಿಗೌಡ ಅವರು ದೆಹಲಿಯಲ್ಲೇ ಇದ್ದಾರೆ. ನಿನ್ನೆ ದೆಹಲಿಗೆ ಬಂದಿದ್ದಾರೆ ಅನ್ನುವಂತಹ ನಗರ ಶಾಸಕ ಇಕ್ಬಾಲ್ ಹುಸೇನ್ ಇರ್ಬೋದು, ಹಾಗೆ ಮಾಗಡಿ ಬಾಲಕೃಷ್ಣ ಅವರು ನಾವು ದೆಹಲಿಗೆ ಹೋಗಿಲ್ಲ, ಬೆಂಗಳೂರಿನಲ್ಲೇ ಇದ್ದೇವೆ ಅನ್ನುವಂತ ಹೇಳಿಕೆಯನ್ನ ಇವತ್ತು ಮಾಧ್ಯಮಗಳ ಜೊತೆ ಅವರು ಕೂಡ ಮಾತನಾಡಿದ್ದಾರೆ. ಸೊ ಹಾಗಾಗಿ ಇಲ್ಲಿ ಫೈಟ್ ಶುರುವಾಗಿದೆ. ಬೆಳಗ್ಗೆಯಿಂದಲೂ ಕೂಡ ಮುಖ್ಯಮಂತ್ರಿಗಳ ನಿವಾಸದಲ್ಲಿ ಸಚಿವರು, ಶಾಸಕರು ಭೇಟಿಯನ್ನ ಕೊಡ್ತಾ ಇದ್ದಾರೆ. ಮುಖ್ಯಮಂತ್ರಿಗಳ ಜೊತೆ ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ. ಜಮೀರ್ ಅಹಮದ್, ಹಾಗೆ ಆಂಜನೇಯ, ಜೊತೆಗೆ ಶಿವಾನಂದ ಪಾಟೀಲ್, ಕೆ ವೆಂಕಟೇಶ್ ಸೇರಿದಂತೆ ಹಂಪನಗೌಡ ಕೂಡ ಸಿದ್ದರಾಮಯ್ಯನವರ ನಿವಾಸಕ್ಕೆ ಭೇಟಿಯನ್ನ ಕೊಟ್ಟು ಅವರ ಜೊತೆ ಮಾತುಕತೆಯನ್ನು ಕೂಡ ನಡೆಸಿದ್ರು. ಮುಂದೆ ನಾವು ಯಾವ ನಿರ್ಧಾರವನ್ನ ತೆಗೆದುಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಅವರ ಜೊತೆ ಚರ್ಚೆಯನ್ನ ಮಾಡಿದ್ದಾರೆ. ಇದರ ಬಳಗ ನಿನ್ನೆಯಿಂದಲೇ ಆಕ್ಟಿವ್ ಕಾಣಿಸ್ತಾ ಇದೆ. ಸತೀಶ್ ಜಾರಕಿಹೊಳಿ, ಪರಮೇಶ್ವರ್, ಹಾಗೆ ಎಚ್.ಸಿ. ಮಹದೇವಪ್ಪ, ದಿನೇಶ್ ಗುಂಡೂರಾವ್ ಈ ಟೀಮ್ ನಿನ್ನೆ ಮುಖ್ಯಮಂತ್ರಿಗಳನ್ನ ಅವರ ಅಧಿಕೃತ ನಿವಾಸ ಕಾವೇರಿಯಲ್ಲಿ ಭೇಟಿ ಮಾಡಿ ಅವರ ಜೊತೆ ಸುದೀರ್ಘವಾಗಿ ಚರ್ಚೆ ಮಾಡಿದೆ. ತದನಂತರ ಸತೀಶ್ ಜಾರಕಿಹೊಳಿ ಅವರ ನಿವಾಸದಲ್ಲಿ ಡಿನ್ನರ್ ಹೆಸರಿನಲ್ಲಿ ಅವರ ನಿವಾಸದಲ್ಲೂ ಕೂಡ ಸಾಕಷ್ಟು ಹೊತ್ತು ಸುದೀರ್ಘವಾಗಿ ಚರ್ಚೆಯನ್ನ ನಡೆಸಿದೆ. ಅಲ್ಲಿ ಅಂತಿಮವಾಗಿ ಡಿ.ಕೆ. ಬಳಗ ಏನ್ ದೆಹಲಿಗೆ ಭೇಟಿಯನ್ನ ಕೊಟ್ಟಿದೆ, ಅದೇ ರೀತಿಯಾಗಿ ನಾವು ಕೂಡ ದೆಹಲಿಗೆ ಭೇಟಿಯನ್ನ ಕೊಡಬೇಕು, ಹೈಕಮಾಂಡ್ ಮೇಲೆ ಒತ್ತಡವನ್ನ ತರಬೇಕು, ಸಿದ್ದರಾಮಯ್ಯ ಅವರೇ ಮುಂದುವರಿಸಬೇಕು ಅಂತೇಳಿ ಡಿಮ್ಯಾಂಡ್ ಅನ್ನ ಮಾಡಬೇಕು. ಒಂದು ವೇಳೆ ಬದಲಾವಣೆ ಮಾಡುವಂತ ಪರಿಸ್ಥಿತಿಗೆ ಏನಾದ್ರೂ ಹೈಕಮಾಂಡ್ ಕೈ ಹಾಕಿದ್ದೆ ಆದ್ರೆ ಆಗ ದಲಿತರಿಗೆ ನೀವು ಅವಕಾಶವನ್ನ ಮಾಡಿಕೊಡ್ಬೇಕು ಅನ್ನುವಂತ ಡಿಮ್ಯಾಂಡ್ ಅನ್ನ ಮಾಡೋದಕ್ಕೆ ಈಗ ಅವರ ಆಪ್ತ ಬಳಗ ಮುಂದಾದಂತೆ ಕಾಣಿಸ್ತಾ ಇದೆ. ಹಾಗಾಗಿ ಅವರು ಕೂಡ ನಿರಂತರವಾಗಿ ಸಭೆಗಳನ್ನ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಸಿಎಂ ನಿವಾಸ ಫುಲ್ ಆಕ್ಟಿವ್ ಆಗ್ತಾ ಇದೆ. ನಿವಾಸದಲ್ಲೇ 2 ದಿನಗಳಿಂದಲೂ ಕೂಡ ಇದ್ದಾರೆ. ಹಾಗಾಗಿ ಈ ಬೆಳವಣಿಗೆಗಳು ಮತ್ತಷ್ಟು ಹೆಚ್ಚಾಗುವಂತ ಸಾಧ್ಯತೆಗಳಿದೆ. ಎಸ್, ಥ್ಯಾಂಕ್ ಯು ಶಿವಕುಮಾರ್. ರಾಜ್ಯದಲ್ಲಿ ಸಿಎಂ ಕುರ್ಚಿಗಾಗಿ ಶುರುವಾಯ್ತಾ ಫೈಟ್? ಡಿಕೆಶಿ ಆಪ್ತ ಬಳಗದಿಂದ ಹೈಕಮಾಂಡ್ ನಾಯಕರ ಭೇಟಿಗೆ ಸತತ ಪ್ರಯತ್ನ ನಡೀತಾ ಇದೆ. ಇತ್ತ ಸಿದ್ದರಾಮಯ್ಯ ನಿವಾಸದಲ್ಲೂ ಕೂಡ ಆಪ್ತರ ಸಭೆಗಳ ಮೇಲೆ ಸಭೆಗಳು. ಹೈಕಮಾಂಡ್ ಭೇಟಿಗೆ ಮುಂದಾಗ್ತಾ ಇದ್ದಾರಂತೆ ಮುಖ್ಯಮಂತ್ರಿಗಳ ಆಪ್ತರೂ ಕೂಡ. ಸತೀಶ್ ಜಾರಕಿಹೊಳಿ, ಎಚ್.ಸಿ. ಮಹದೇವಪ್ಪ, ಡಾಕ್ಟರ್ ಜಿ. ಪರಮೇಶ್ವರ್ ಸೇರಿದಂತೆ ಅನೇಕ ಶಾಸಕರು ಅನ್ನೋದನ್ನು ನಾವಿಲ್ಲಿ ಹೇಳಬೇಕಾಗತ್ತೆ. ಯಾಕೆಂದರೆ ಡಿ.ಕೆ. ಶಿವಕುಮಾರ್ ಅವರ ಬೆನ್ನಿಗೆ ಕೆಲವು ಶಾಸಕರಿದ್ದಾರೆ. ಬಟ್ ಇನ್ನುಳಿದಂತೆ ಬಹುತೇಕ ಶಾಸಕರೆಲ್ಲರೂ ಕೂಡ ಮುಖ್ಯಮಂತ್ರಿಗಳ ತಂಡದಲ್ಲಿ ಇದ್ದಾರೆ. ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಭೇಟಿಗೆ ಕಾಂಗ್ರೆಸ್ನ ಶಾಸಕರುಗಳು ಭೇಟಿಯಾಗಲಿಕ್ಕೆ ಬಹಳ ದೊಡ್ಡ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಪರ ಬ್ಯಾಟ್ ಬೀಸಲಿಕ್ಕೆ ಸಚಿವರು ಕೂಡ ಹೊರಟಿದ್ದಾರೆ. ಮುಖ್ಯಮಂತ್ರಿಗಳನ್ನು ಕೆಳಗಿಳಿಸೋದಾದರೆ ಅದು ಅಹಿಂದನೇ ಆಗಿರಬೇಕು ಅಂತ ಹೇಳಿ, ಅಹಿಂದನೇ ಆಗಿರಬೇಕು, ಇಲ್ಲ ದಲಿತರಾಗಿರಬೇಕು ಅಂತ, ದಲಿತರಿಗೆ ಅವಕಾಶವನ್ನು ಕೊಡಬೇಕು ಅಂತ ಹೇಳಿ ಪಟ್ಟು ಹಿಡಿದಿದ್ದಾರೆ. ದಲಿತ ಮುಖ್ಯಮಂತ್ರಿ ಕೂಗು ಮುನ್ನೆಲೆಗೆ ಮತ್ತೆ ತಂದು ನಿಲ್ಲಿಸಿದ್ದಾರೆ ಸಚಿವರು. ಹಾಗಾದರೆ ಯಾರ್ಯಾರು ಯಾವ ಬಣದಲ್ಲಿದ್ದಾರೆ ಅಂತ ತೋರಿಸ್ತಾ ಇದ್ದೀವಿ. ರಂಗನಾಥ್ ಕುಣಿಗಲ್ ಶಾಸಕ, ಗುಬ್ಬಿಯ ಶ್ರೀನಿವಾಸ್, ಡಿ.ಕೆ. ಶಿವಕುಮಾರ್ ತಂಡದ ಜೊತೆಗೆ ಗುರುತಿಸ್ಕೊಳ್ತಾ ಇದ್ದಂಥವರು. ಇನ್ನು ಶೃಂಗೇರಿಯ ರಾಜೇಗೌಡ, ಇನ್ನು ನೆಲಮಂಗಲದ ಶ್ರೀನಿವಾಸ್ ಅವರು ಕೂಡ ಡಿ.ಕೆ. ಬಣದಲ್ಲಿ. ಇನ್ನು ಶಿವಣ್ಣ, ಆನೇಕಲ್ನ ಶಾಸಕ ಶಿವಣ್ಣ, ದಿನೇಶ್ ಗುಳಿಗೌಡ MLC ಅವರು ಕೂಡ ಡಿ.ಕೆ. ಟೀಮ್ನಲ್ಲೇ ಇದ್ದಾರೆ. ಇನ್ನು ಸಚಿವರಾಗಿದ್ದಂಥವರು ಒಬ್ಬ ಸಚಿವರು ಮಾತ್ರ, ಅದು ಎನ್. ಚೆಲುವರಾಯಸ್ವಾಮಿ ಡಿ.ಕೆ. ಬಣದಲ್ಲಿ ಗುರುತಿಸ್ಕೊಂಡಿದ್ದಾರೆ. ಮಾಗಡಿ ಬಾಲಕೃಷ್ಣ ಮೊದಲಿನಿಂದಲೂ ಕೂಡ ಡಿ.ಕೆ. ಪರವಾಗಿ ಬ್ಯಾಟ್ ಮಾಡಿದಂಥವರು. ಇನ್ನು ಮಂಡ್ಯದ ಶಾಸಕ ರವಿಕುಮಾರ್ P ಅಥವಾ ರವಿ ಗಣಿಗ, ಮತ್ತೊಂದು ಕಡೆ ರಾಮನಗರದ ಶಾಸಕ ಇಕ್ಬಾಲ್ ಹುಸೇನ್. ಸೊ ಬಹುತೇಕ ನೀವು ನೋಡ್ತಾ ಇದ್ದರೆ ರಾಮನಗರ, ಮಂಡ್ಯ, ತುಮಕೂರು ಈ ಜಿಲ್ಲೆಗಳಿಗೆ ಸೀಮಿತಗೊಳಿಸಿದಂತೆ ಕೆಲ ಶಾಸಕರುಗಳ ಬೆಂಬಲ ಮಾತ್ರ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ಅವರನ್ನು ಖುದ್ದು ಮಾತನಾಡಿಸಿದರೆ ಹೌದು ನಾವು ಬೆಂಬಲವನ್ನು ನೀಡ್ತಾ ಇದ್ದೀವಿ ಅನ್ನುವ ಮಾತುಗಳನ್ನು ಹೇಳ್ತಾರಾ? ಬಹಿರಂಗವಾಗಿ ಹೇಳಕ್ಕೆ ಚಾನ್ಸೇ ಇಲ್ಲ ಅಂತ ಕಾಣಿಸುತ್ತೆ.